ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಕೇಂದ್ರ ಸರ್ಕಾರವನ್ನು ನಂಬೋದಾ, ರಾಜ್ಯ ಸರ್ಕಾರವನ್ನು ನಂಬೋದಾ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಸಣ್ಣ ವ್ಯಾಪಾರಿಗಳ ಮೇಲೆ ಹೀಗೆ ನೋಟಿಸ್ ಕೊಟ್ಟು ಅಲ್ಲಿ ತೊಂದರೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ವಾಣಿಜ್ಯ ತೆರಿಗೆ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರ ಅಂತಲೇ ಬೋರ್ಡ್ ಇರೋದು. ನೋಟಿಸ್ ಎಲ್ಲರಿಗೂ ನೋಟಿಸ್ ಕೊಟ್ಟಿರೋದ್ರಲ್ಲಿ ಕರ್ನಾಟಕ ಸರ್ಕಾರದಿಂದಲೇ ನೋಟಿಸ್ ಹೋಗಿರೋದು, ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋದಲ್ಲ. ಬಗರ ಆಗ್ತಿರೋದು ಯಾರು? ಜನಕ್ಕೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟಷ್ಟು ಟ್ಯಾಕ್ಸು ಅಂತೇಳಿ ಟ್ಯಾಕ್ಸ್ ಹಾಕೊಂಡು ಗುಮ್ತಾ ಇದ್ದಾರೆ. ಕೇಂದ್ರ ಸರ್ಕಾರವೇ ಮಾಡಿದ್ದಾಗಿದ್ದರೆ ಕರ್ನಾಟಕಕ್ಕೆ ಮಾತ್ರ ಯಾಕೆ? ಮಹಾರಾಷ್ಟ್ರದಲ್ಲಿ ಯಾಕೆ ಕೊಟ್ಟಿಲ್ಲ, ತಮಿಳುನಾಡಲ್ಲಿ ಯಾಕೆ ಕೊಟ್ಟಿಲ್ಲ, ಆಂಧ್ರದಲ್ಲಿ ಯಾಕೆ ಕೊಟ್ಟಿಲ್ಲ? ಅಲ್ಲೆಲ್ಲ ಸಣ್ಣ ವ್ಯಾಪಾರಿಗಳು ಆರಾಮಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ತಮ್ಮ ದುಡಿಮೆ ಯು ಪಿ ಐಲ್ಲೇ ಮಾಡ್ಕೊಂಡಿದ್ದಾರೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಯು ಪಿ ಐ QR ಕೋಡ್ಗಳನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ. ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕ್ತಾ ಇದ್ದಾರೆ, ಮಾರ್ಕೆಟ್ಗಳಲ್ಲಿ ಬೋರ್ಡ್ ಹಾಕ್ತಾ ಇದ್ದಾರೆ. ರಾಜಕಾರಣಿಗಳು ನೀವು ಮಾಡ್ಕೊಳ್ಳಿ. ಆದರೆ ಪ್ರಸ್ತುತ ಇಂತಹ ಸಂದರ್ಭದಲ್ಲಿ ಅವರಿಂದ 3-4 ವರ್ಷದ ಟ್ಯಾಕ್ಸ್ಗಳನ್ನು ಒಟ್ಟೊಟ್ಟಿಗೆ ಸುಲಿಗೆ ಮಾಡ್ತೀವಿ, ತಿಂದುಬಿಡ್ತೀವಿ, ತೇಗಿಬಿಡ್ತೀವಿ ಅಂತ ಕೂತ್ಕೊಂಡ್ರೆ ಸೂಸೈಡ್ ಮಾಡ್ಕೋತಾರೆ ಅಷ್ಟೇ. ಆಲ್ ಆಫ್ ದ ಸಡನ್ ಟಕ್ ಅಂತ 4 ವರ್ಷದ ಒಟ್ಟಿಗೆ ಬಂದಿದೆ, ನಿನ್ಗೆ 50 ಲಕ್ಷ ಟ್ಯಾಕ್ಸು, ನಿಂಗೆ 30 ಲಕ್ಷ ಟ್ಯಾಕ್ಸು, ನಿಂಗೆ 40 ಲಕ್ಷ ಟ್ಯಾಕ್ಸು. ಹಾಗೆ 50 ಪೈಸಾ, 1 ರೂಪಾಯಿ, 2 ರೂಪಾಯಿ ದುಡಿಯೋರ ಮಧ್ಯದಲ್ಲಿ ಅವ್ರಿಗೆ ಲಕ್ಷಗಟ್ಟಲೆ ಟ್ಯಾಕ್ಸ್ ಹಾಕಿ ಇವಾಗ ದುಡ್ಡು ಕಟ್ಟಿ ಅಂದರೆ ಎಲ್ಲಿಂದ? ನಮಸ್ಕಾರ, ಸ್ಪಿಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಕೇಂದ್ರ ಸರ್ಕಾರವನ್ನು ನಂಬೋದಾ, ರಾಜ್ಯ ಸರ್ಕಾರವನ್ನು ನಂಬೋದಾ? ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಸಣ್ಣ ವ್ಯಾಪಾರಿಗಳ ಮೇಲೆ ಹೀಗೆ ನೋಟಿಸ್ ಕೊಟ್ಟು ಅಲ್ಲಿ ತೊಂದರೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಅವ್ರಿಗೊಂದಿಷ್ಟು ಲಿಮಿಟ್ಸನ್ನು ಕೊಟ್ಟು ಅದಾದಮೇಲೆ ನಾವು ವ್ಯವಹಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಅವರಿಗೆ ಪ್ರೆಷರ್ ಆಗ್ತಾ ಇದ್ದಾರೆ. ಸಣ್ಣ ವ್ಯಾಪಾರಿಗಳ ಪರವಾಗಿ ನಾವಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇವತ್ತು ಸಿ ಟಿ ರವಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ, ನೋಟಿಸನ್ನು ಕೊಡ್ತಾ ಇರೋದು ರಾಜ್ಯ ಸರ್ಕಾರ. ವಾಣಿಜ್ಯ ತೆರಿಗೆ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರ ಅಂತಲೇ ಬೋರ್ಡ್ ಇರೋದು. ನೋಟಿಸ್ ಎಲ್ಲರಿಗೂ ನೋಟಿಸ್ ಕೊಟ್ಟಿರೋದ್ರಲ್ಲಿ ಕರ್ನಾಟಕ ಸರ್ಕಾರದಿಂದಲೇ ನೋಟಿಸ್ ಹೋಗಿರೋದು, ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋದಲ್ಲ. ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿಯಾಗಿ ಸಣ್ಣ ವ್ಯಾಪಾರಿಗಳಿಂದ 3 ವರ್ಷದ ಒಟ್ಟೊಟ್ಟಿಗೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡುವ ಹಠಕ್ಕೆ ಬಿದ್ದಿದೆ ಅಂತ ಹೇಳಿ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ. ಈಗ ಹೇಳಿ, ಯಾರನ್ನು ನಂಬನ? ಇಲ್ಲಿ ಸಿ ಟಿ ರವಿ ಅವರ ವಾದ ಬೇರೆ ಬೇರೆ. ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆ ಇದು, ಎಲ್ಲ ಡಿಜಿಟಲೈಸ್ ಆಗಬೇಕು, ದುಡ್ಡು ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಬೇಕು ಅನ್ನುವ ಕಾರಣಕ್ಕೆ ಮಾಡಿದ್ದನ್ನು ಅದನ್ನು ಫ್ಲಾಪ್ ಮಾಡಬೇಕು ಅನ್ನುವ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಇದನ್ನು ಮಾಡ್ತಾ ಇದೆ. ಇವ್ರ ಖಜಾನೆಯಲ್ಲಿ ದುಡ್ಡು ಖಾಲಿಯಾಗಿದೆ, ಹಿಂಗಾದರೂ ಮಾಡಿ ಕೇಂದ್ರ ಸರ್ಕಾರದ ಮೇಲೆ GST ಆರೋಪ ಹೊರಿಸಿದ್ದಾಯಿತು. ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಸಣ್ಣ ವ್ಯಾಪಾರಿಗಳಿಂದ, ಹೂ ವ್ಯಾಪಾರಿಗಳು, ಮಾಂಸ ವ್ಯಾಪಾರಿಗಳು, ಹಾಲು ವ್ಯಾಪಾರಿಗಳು, ಬೇಕರಿ, ಕಾಂಡಿಮೆಂಟ್ಸ್ ನಡೆಸೋರು, ಇಂಥವರಿಂದೆಲ್ಲ ಲೂಟ್ತಾ ಇದೆ ಅಂತ ಸಿ ಟಿ ರವಿ ಅವರು ಹೇಳ್ತಾರೆ. ಬಗರ ಆಗ್ತಿರೋದು ಯಾರು? ಜನಕ್ಕೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಸೆಮಿನಾರ್ಗಳು ಕರಿತಿದ್ದಾರೆ, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟಷ್ಟು ಟ್ಯಾಕ್ಸು ಅಂತೇಳಿ ಟ್ಯಾಕ್ಸ್ ಹಾಕೊಂಡು ಗುಮ್ತಾ ಇದ್ದಾರೆ. ಎಲ್ಲಿಂದ ಐಡಿಯಾ ಬರ್ತಾ ಇದೆ? ಏನಾಗ್ತಿದೆ? ಯಾರಿದನ್ನೆಲ್ಲ ಸ್ಕ್ರೂಟಿನಿ ಮಾಡ್ತಾ ಇರೋದು? ಯಾರಾದರೂ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಕಲ್ವಾ? ರಾಜ್ಯ ಸರ್ಕಾರದವ್ರು ನಾವಲ್ಲ ಕೇಂದ್ರ ಸರ್ಕಾರ ಅಂತಾರೆ, ಕೇಂದ್ರ ಸರ್ಕಾರದವ್ರು ನಾವಲ್ಲ ರಾಜ್ಯ ಸರ್ಕಾರ ಅಂತಾರೆ. ಇನ್ನೊಂದು ಪಾಯಿಂಟ್ ಇದೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಈ ಥರದ ನೋಟಿಸ್ ಕೊಡುವ ಕೆಲಸವನ್ನು ಕೇಂದ್ರ ಸರ್ಕಾರವೇ ಮಾಡಿದ್ದಾಗಿದ್ದರೆ ಕರ್ನಾಟಕಕ್ಕೆ ಮಾತ್ರ ಯಾಕೆ? ಮಹಾರಾಷ್ಟ್ರದಲ್ಲಿ ಯಾಕೆ ಕೊಟ್ಟಿಲ್ಲ, ತಮಿಳುನಾಡಲ್ಲಿ ಯಾಕೆ ಕೊಟ್ಟಿಲ್ಲ, ಆಂಧ್ರದಲ್ಲಿ ಯಾಕೆ ಕೊಟ್ಟಿಲ್ಲ? ಅಲ್ಲೆಲ್ಲ ಸಣ್ಣ ವ್ಯಾಪಾರಿಗಳು ಆರಾಮಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ತಮ್ಮ ದುಡಿಮೆ ಯು ಪಿ ಐಲ್ಲೇ ಮಾಡ್ಕೊಂಡಿದ್ದಾರೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಯು ಪಿ ಐ QR ಕೋಡ್ಗಳನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ, ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕ್ತಾ ಇದ್ದಾರೆ, ಮಾರ್ಕೆಟ್ಗಳಲ್ಲಿ ಬೋರ್ಡ್ ಹಾಕ್ತಾ ಇದ್ದಾರೆ, ಅಕೌಂಟ್ಗೆ ದುಡ್ಡು ತೊಗೊಳಕ್ಕೆ ಹೆದರ್ತಾ ಇದ್ದಾರೆ. ಸೊ ಇಲ್ಲಿ ಯಾರ ಹೊಣೆ? ನಾನು ಹೇಳ್ತಾ ಇರೋದು ಇದು ಕೇಂದ್ರದ್ದು, ರಾಜ್ಯದ್ದು, ಅದು ನಿಮ್ಮ ರಾಜಕೀಯ ಒಣ ರಾಜಕಾರಣಿಗಳು ನೀವು ಮಾಡ್ಕೊಳ್ಳಿ. ಆದರೆ ಪ್ರಸ್ತುತ ಇಂತಹ ಸಂದರ್ಭದಲ್ಲಿ ಅವರಿಂದ 3-4 ವರ್ಷದ ಟ್ಯಾಕ್ಸ್ಗಳನ್ನು ಒಟ್ಟೊಟ್ಟಿಗೆ ಸುಲಿಗೆ ಮಾಡ್ತೀವಿ, ತಿಂದುಬಿಡ್ತೀವಿ, ತೇಗಿಬಿಡ್ತೀವಿ ಅಂತ ಕೂತ್ಕೊಂಡ್ರೆ ಸೂಸೈಡ್ ಮಾಡ್ಕೋತಾರೆ ಅಷ್ಟೇ. ಬೇರೆ ಆಪ್ಷನ್ ಇಲ್ಲ. ಒಂದು 5 ಲಕ್ಷದ ಅಂಗಡಿ ನಡೆಸೋನಿಗೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ನೋಟಿಸ್ ಕೊಟ್ಟರೆ ಅವನು ಎಲ್ಲಿಂದ ತರಬೇಕು? ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ತಿಂಗಳಿಗೊಮ್ಮೆನೋ 3 ತಿಂಗಳಿಗೊಮ್ಮೆನೋ 1 ವರ್ಷಕ್ಕೆ ಒಂದ್ಸಲಿನೋ, ನೋಡಪ್ಪ ನಿನ್ನ ಟೋಟಲ್ ಇಷ್ಟ ಆಗಿದೆ, ಇಷ್ಟು ಕಟ್ಟು ಅಂತ ಹೇಳಿದ್ರೆ ಸಾಲ ಸೂಲ ಮಾಡೋದು ತಂದು ಕಟ್ತಾರೇನೋ. ಆಲ್ ಆಫ್ ದ ಸಡನ್ ಟಕ್ ಅಂತ 4 ವರ್ಷದ ಒಟ್ಟಿಗೆ ಬಂದಿದೆ, ನಿನ್ಗೆ 50 ಲಕ್ಷ ಟ್ಯಾಕ್ಸು, ನಿಂಗೆ 30 ಲಕ್ಷ ಟ್ಯಾಕ್ಸು, ನಿಂಗೆ 40 ಲಕ್ಷ ಟ್ಯಾಕ್ಸು. ಎಲ್ಲಿಂದ ಸ್ವಾಮಿ? ಅದಕ್ಕೆ ಅಕೌಂಟ್ಸಲ್ಲಿ ಇಟ್ಟಿರ್ತಾರೆ, ಏನು ಮಾಡಿರ್ತಾರೆ? ಬೀಡಾ ಅಂಗಡಿಯಲ್ಲಿ ಸಿಗರೇಟ್ ಮಾರೋನು 1 ಪ್ಯಾಕ್ ಸಿಗರೇಟ್ ಮಾರೋಕ್ಕೆ 10 ಜನಕ್ಕೆ 10 ಬಿಡಿ ಸಿಗರೇಟ್ಗಳನ್ನು ಕೊಡಬೇಕು. ಆ ಬಿಡಿ ಸಿಗರೇಟ್ ಕೊಡುವಂಥ ಮನುಷ್ಯ ಯಾರಾದರೂ ಒಬ್ಬ 10 ಸಿಗರೇಟಲ್ಲಿ 1 ಸಿಗರೇಟ್ ಹೊಡ್ಕೊಂಡು ಹೋದ ಅಂತಂದರೆ ಅದರ ಲಾಭ ಹೋಯಿತು. ಹಾಗೆ 50 ಪೈಸಾ, 1 ರೂಪಾಯಿ, 2 ರೂಪಾಯಿ ದುಡಿಯೋರ ಮಧ್ಯದಲ್ಲಿ ಅವ್ರಿಗೆ ಲಕ್ಷಗಟ್ಟಲೆ ಟ್ಯಾಕ್ಸ್ ಹಾಕಿ ಇವಾಗ ದುಡ್ಡು ಕಟ್ಟಿ ಅಂದರೆ ಎಲ್ಲಿಂದ? ನಿಮ್ಗೆ ಕೊಟ್ಟರು ನೋಟಿಸ್ಗೆ ರಿಪ್ಲೈ ಮಾಡೋಕ್ಕೆ 7 ದಿನ ಇದೆ. ಅದಕ್ಕಿಂತ ಜಾಸ್ತಿ ಸಮಯ ಬೇಕು ಅಂತಂದರೆ ನೀವು ಮೇಲ್ ಮಾಡಿ. ಮೇಲ್ ಮಾಡೋದು ಕರೆಕ್ಟು, ಟ್ರಾನ್ಸ್ಫರ್ ಮಾಡೋದು ಎಲ್ಲಿಂದ ಕಾಸನ್ನ?
ಸೊ ಹಾಗಾಗಿ ಸಣ್ಣ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಆಲ್ ಆಫ್ ದ ಸಡನ್ ಹಿಂಗೆ ಹೊಡೆಯೋ ಬದಲು ಅವ್ರಿಗೆ ಇದೊಂದ್ಸಲಿ ಅರ್ಥ ಮಾಡಿಸಿ ಹೇಳಿ, ಹಾಗಲ್ಲ ಹಿಂಗೆ ನಿಮ್ಗೆ ಇಷ್ಟು ಲಿಮಿಟ್ಸ್ ಇರುತ್ತೆ, ಇದಾದಮೇಲೆ ಇದಕ್ಕೆ ಇಷ್ಟು ಬರುತ್ತೆ ಟ್ಯಾಕ್ಸು ಅನ್ನೋದನ್ನು ಅರ್ಥ ಮಾಡಿಸಿ ಹೇಳಿದ್ರೆ ನನ್ನ ಪ್ರಕಾರ ಅವರು ಬದುಕ್ತಾರೆ, ಅವ್ರ ಹೆಂಡತಿ ಮಕ್ಕಳು ಊಟ ಮಾಡ್ತಾರೆ, ನಿಮ್ಮ ಹೆಂಡತಿ ಮಕ್ಕಳು ಮಾಡೋದಂಗೆ. ಏನಂತೀರಾ? ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.